ಯಜಮಾನ ಯಜಮಾನ. ಅಲ್ಲ ಕಣೆ, ಅದೆಷ್ಟು ಚೆನ್ನಾಗಿ ಅಮರ್ಸ್ಬಿಟ್ಟೆ ನಮ್ಮನ್ನ. ನಮ್ಮ ಮನೆಯವ್ರು ಒಳ್ಳೆತನನ ಯೂಸ್ ಮಾಡ್ಕೊಂಡು ಹೀಗ್ ಮೋಸ ಮಾಡೋದಕ್ಕೆ ಮನ್ಸಾದ್ರೆ ಹೇಗೆ ಬಂತು? ನೋಡನಿತಾ, ಇದ್ ಯಾವ್ದು ನಮಗ್ ಗೊತ್ತಿರ್ಲಿಲ್ಲ. ನಮ್ಮ ಮನೆಯವ್ರ ಎಲ್ರ ಮೇಲೂ ಪ್ರಮಾಣ ಮಾಡಿ ಹೇಳ್ತೀನಿ, ಇವಳು ಮಾತಿಗೆ ಮಳ್ಳಾಗಿ ಇವಳ ಜೊತೆ ನಾಟಕ ಮಾಡಕ್ ಒಪ್ಕೊಂಡ್ವಿ ಅಷ್ಟೇ. ಹೌದಮ್ಮ ಅನಿತಾ, ಇವಳು ಮನೆ ಬಿಟ್ಟು ಹೋಗ್ತಾಳೆ ಅನ್ನೋ ಉದ್ದೇಶಕ್ಕೆ ನಾವ್ ನಾಟಕ ಮಾಡಿದ್ರೆ ಹೊರತು ನಮ್ಗೆ ಬೇರೇನು ಗೊತ್ತಿಲ್ಲ. ಇದನ್ನ ನಾನ್ ನಂಬಕ್ ರೆಡಿ ಇಲ್ಲ. ನಂಬ್ಲೇಬೇಕು, ಯಾಕಂದ್ರೆ ಇವ್ರು ಹೇಳ್ತಿರೋದೆಲ್ಲ ಸತ್ಯನೇ. ನಾನೇ ಇವ್ರಿಗೆಲ್ಲ ನೋಟಿಸ್ ಬರೋವರೆಗೂ ನನ್ ಜೊತೆ ಪ್ರೀತಿಯಿಂದ ಇರಿ, ಆಮೇಲೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದು. ಮನೆ ಬಿಟ್ಟು ಹೋಗೋಳು ಇಷ್ಟೆಲ್ಲ ಯಾಕೆ ಮಾಡ್ದೆ ಅಂತ ಉದ್ದೇಶ ಇದ್ದೋಳು ಲಾಯರ್ನ ಹೆದರಿಸಿ ಯಾಕೆ ಪೇಪರ್ಸ್ ನ ಸುಟ್ಟಾಕ್ತೆ? ಯಾಕೆ ಅಂದ್ರೆ ನನ್ ಗಂಡನ್ ಜೊತೆ ಬಾಳೋದಕ್ಕೆ, ಈ ಮನೆ ಸೊಸೆಯಾಗಿ ಸಾಯೋವರೆಗೂ ಬದುಕೋದಕ್ಕೆ. ಒಂದು ಹೆಣ್ಣಿನ ಮದುವೆ ದಿಬ್ಬಣ ತವ್ರ ಮನೆಯಿಂದ ಹೋಗ್ಬೇಕಂತೆ, ಸಾವಿನ ಮೆರವಣಿಗೆ ಗಂಡನ ಮನೆಯಿಂದ ಹೋಗ್ಬೇಕಂತೆ. ಆಗ್ಲೇ ಒಂದು ಹೆಣ್ಣಿನ ಜೀವನಕ್ಕೆ ಸಾರ್ಥಕತೆ ಸಿಗೋದು. ಮತ್ತ್ಯಾಕೆ ಮನೆ ಬಿಟ್ಟು ಹೋಗ್ತೀನಿ, ಎಲ್ಲಾರು ಪ್ರೀತಿಯಿಂದ ಇರ್ರಿ ಅಂತ ಕೇಳ್ಕೊಂಡು ಈ ತರ ನಾಟಕ ಮಾಡ್ದೆ? ನಾನು ಇಷ್ಟೆಲ್ಲ ನಾಟಕ ಮಾಡಿದ್ದು ಮನೆ ಬಿಟ್ಟು ಹೋಗೋದಕ್ಕಲ್ಲ, ಈ ಮನೇಲೆ ಇರೋದಕ್ಕೆ. ಮೂರ್ ದಿನ ಪ್ರೀತಿಯಿಂದ ಇರಿ ಅಂತ ಕೇಳಿದ್ದು, ಆ 3 ದಿನದಲ್ಲಿ ನಿಮ್ ಎಲ್ರ ಮನ್ಸನ್ನ ಗೆದ್ದು ಈ ಮನೆಗೆ ತಕ್ಕ ಸೊಸೆ ನೀನೆ ಅಂತ ನಿಮ್ ಎಲ್ರಿಂದ ಕರ್ಸ್ಕೊಳ್ಳೋದಕ್ಕೆ. ಅದು ನಿನ್ ಭ್ರಮೆ ಅಷ್ಟೇ. ಈ ಮನೆಯವ್ರ ಮನ್ಸಲ್ಲಿರೋದು ನಾನು, ನೀನಲ್ಲ. ರಾಗು ಕೈಯಲ್ಲಿ ತಾಳಿ ಕಟ್ಸ್ಕೊಂಡ್ ಬದುಕ್ಬೇಕಾಗಿರೋದು ನಾನು, ನೀನಲ್ಲ. ಹಲೋ, ನೀನ್ ತಾಳಿ ಕಟ್ಟಿಸ್ಕೊಂಡ್ ಬಂದ್ ಬದುಕೋದ್ರ ಬಗ್ಗೆ ಮಾತಾಡ್ತಿದ್ಯಾ, ಆದ್ರೆ ನಾನು ಆಲ್ರೆಡಿ ತಾಳಿ ಕಟ್ಟಿಸ್ಕೊಂಡಿದ್ದೀನಿ. ತಾಳಿ ಅಂದ್ರೆ 3 ಗಂಟೆ ಹಾಕ್ಸ್ಕೊಳ್ಳೋದು ಅಷ್ಟೇ ಅಲ್ಲ, ಅದಕ್ಕೆ ಆದಂತ ಪ್ರೋಸೆಸ್ ಇರುತ್ತೆ. ಅದ್ರ ಬಗ್ಗೆ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ತಾಳಿ ಬಗ್ಗೆ, ಸಂಬಂಧದ ಬಗ್ಗೆ ತಿಳ್ಕೊಂಡಿರೋದ್ಕೆನೆ ನಾನ್ ಈ ಮನೇಲಿ ಬಂದು ಬದುಕ್ತಿರೋದು. ಈ ಮನೆ ಸೊಸೆಯಾಗೋ ಯೋಗ್ಯತೆ ಇರೋದು ನನಗೆ ಹೊರತು ನಿನಗಲ್ಲ ಕಣೆ. ಏನಂದೆ? ಯೋಗ್ಯತೆ ಬಗ್ಗೆ ನೀನ್ ಮಾತಾಡ್ತಿದ್ಯಾ? ನಿನ್ನ ಯೋಗ್ಯತೆ ಏನ್ ಗೊತ್ತಾ? ರಾಗು ನಿನಗ್ ಜಸ್ಟ್ ಮಾತ್ ಕೊಟ್ಟಿರೋದು. ಆದ್ರೆ ನನ್ನ ಯೋಗ್ಯತೆ ಏನ್ ಗೊತ್ತಾ? ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡಿರೋದು, ಹಿರಿಯರ ಹತ್ರ ಅಕ್ಷತೆ ಹಾಕ್ಸ್ಕೊಂಡು ದೇವ್ರ ಆಶೀರ್ವಾದ ತಗೊಂಡಿರೋದು. ಇದು ನನ್ನ ಯೋಗ್ಯತೆ. ಮತ್ತೇನೋ ಹೇಳ್ದಲ್ಲ, ಈ ಮನೆಯವ್ರ ಮನ್ಸಲ್ಲಿರೋದು ನೀನಾ? ಎಲ್ಲೋ ಇಟ್ಕೊಂಡು ಇಷ್ಟೆಲ್ಲ ಮಾತಾಡ್ತಾ ಇರೋ ನೀನು. ಈ ಮನೆ ಸೊಸೆಯಾಗಿ ಗಂಡನ್ ಸಪೋರ್ಟ್ ಇಲ್ದೆ, ಮನೆಯವ್ರ ಸಪೋರ್ಟ್ ಇಲ್ದೆ ಒಬ್ಳೆ ಹೋರಾಟ ಮಾಡ್ತಿರೋ ನಾನು. ಬೇಕೋ ಬೇಡವೋ ಮನೆಯವ್ರ ಕಷ್ಟ ಸುಖದಲ್ಲಿ ನಾನ್ ಭಾಗಿಯಾಗಿದ್ದೀನಿ. ಕೆಲವೊಂದ್ ವಿಷಯದಲ್ಲಿ ಈ ಮನೆಯವ್ರು ನನ್ನ ಒಪ್ಕೊಳ್ದೆ ಇರ್ಬೋದು, ಆದ್ರೆ ಇನ್ ಕೆಲವು ವಿಷಯದಲ್ಲಿ ಎಲ್ಲರೂ ನನ್ನ ಮೆಚ್ಕೊಂಡಿದ್ದಾರೆ. ಇದು ನಾನು ಈ ಮನೇಲಿ ಇಟ್ಕೊಂಡು ಸಾಧಿಸಿರೋದು. ನಿನಗೆ ಈ ಮನೇಲಿರೋ ಅವಕಾಶ ಸಿಕ್ಕಿದೆ ಇದೆಯಾ? ಈ ತರ ಅವಕಾಶ ನನಗೂ ಸಿಕ್ಕಿದ್ರೆ ನಾನು ಇದೇನು ಅಂತ ತೋರಿಸ್ತೀನಿ. ಈ ಮನೆಗ್ ಸೊಸೆ ಆಗೋ ಯೋಗ್ಯತೆ ಯಾರ್ಗಿದೆ ಅನ್ನೋ ನಿರ್ಧಾರ ಮಾಡೋದು ನೀನು ನಾನು ಅಲ್ಲ, ಈ ಮನೆಯವರು ಅನ್ನೋದು ನೆನಪಿರ್ಲಿ. ನನಗ್ ಚಾನ್ಸ್ ಸಿಕ್ಕಿದ್ರೆ ನಾನ್ ಪ್ರೂವ್ ಮಾಡ್ತೀನಿ. ಯಾರು ಬೇಡ ಅಂದಿದ್ದು? ನೀನು ಬಂದಿರು, ಆಗ ಗೊತ್ತಾಗತ್ತೆ ಯಾರ ಅರ್ಹತೆ ಯೋಗ್ಯತೆ ಏನು ಅಂತ. ಇದು ಕಣೆ ಮಾತು ಅಂದ್ರೆ. ನಾನ್ ನಾಳೆನೆ ಈ ಮನೆಗ್ ಬರ್ತೀನಿ, 1 ವಾರ ಇರ್ತೀನಿ. 1 ವಾರ ಆದ್ಮೇಲೆ ಈ ಮನೆಯವರ ಡಿಸೈಡ್ ಮಾಡ್ಲಿ ಈ ಮನೆಗ್ ತಕ್ಕ ಸೊಸೆ ಯಾರು ಅಂತ. ಓ, ಧಾರಾಳವಾಗ್ಬೋದು. ಸರಿ, ಹಾಗಾದ್ರೆ 1 ವಾರ ಆದ್ಮೇಲೆ ಈ ಮನೇಲಿ ವೋಟಿಂಗ್ ನಡೆಯುತ್ತೆ. ಅದ್ರಲ್ಲಿ ಯಾರು ಜಾಸ್ತಿ ವೋಟ್ ತಗೊಳ್ತಾರೋ ಅವರೇ ಈ ಮನೇಲಿ ಉಳ್ಕೊಳ್ಳೋದು. ಸೋತೋರು ಈ ಮನೆ ಬಿಟ್ಟು ಹೋಗ್ಬೇಕು. ಈ ಚಾಲೆಂಜ್ ನೀನ್ ಅಕ್ಸೆಪ್ಟ್ ಮಾಡ್ಕೋತೀಯಾ? ಯಾಕೆ ಸೋಲ್ತೀನಿ ಅನ್ನೋ ಭಯನಾ? ಭಯ ಅನ್ನೋದು ಗೆಲ್ತೀವ ಅನ್ನೋ ಅನುಮಾನ ಇರೋರ್ಗ್ ಮಾತ್ರ. ಈ ಜಾನ್ಸಿಗೆ ಸೋಲು ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಹಾಗಿದ್ರೆ ಸೋಲಿನ ರುಚಿ ಹೇಗಿರುತ್ತೆ ಅನ್ನೋದನ್ನ ನಾನ್ ನಿನಗ್ ತೋರಿಸ್ತೀನಿ. ಆ ಸೋಲು ನನಗ್ ತೋರಿಸ್ತೀಯ ಅಥವಾ ನೀನ್ ಅನ್ಭವಿಸ್ತೀಯ ಅಂತ ಇನ್ 1 ವಾರದಲ್ಲೇ ಡಿಸೈಡ್ ಆಗತ್ತೆ. ಇದಕ್ಕೆ ಮನೆಯವರೆಲ್ಲರದು ಒಪ್ಪಿಗೆ ಇದೆಯಾ? ಹೋ, ನಮ್ ಎಲ್ರಿಗೂ ಒಪ್ಪಿಗೆ ಇದೆ. ಸರಿ,
ನಾನ್ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಈ ಮನೆಗ್ ಬರ್ತೀನಿ. ನೀನು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಈ ಮನೆಯಿಂದ ಹೊರಡಕ್ ರೆಡಿ ಆಗಿರು. ನಾನು ಇಷ್ಟೊಂದೆಲ್ಲ ಇನ್ಫಾರ್ಮೇಶನ್ ಕೊಟ್ರು ಅವಳಿಗೆ ಇಂಡೈರೆಕ್ಟ್ಲಿ ಸಹಾಯ ಮಾಡ್ತಾ ಇದ್ರು. ಎಲ್ಲಿ ಹೋಗ್ ಸರ್ತಿದ್ದಾಳೆ ಅನಿತಾ. ಥು. ಜ್ಞಾಪಿಸ್ಕೊಂಡಿದ ತಕ್ಷಣ ಇವಳೇ ಫೋನ್ ಮಾಡ್ತಾಳೆ. 100 ವರ್ಷ ಆಯ್ಸ್ ಬೇರೆ ಈ ಪಾಪಿಗೆ. ಹಲೋ. ಏನ್ ಹೇಳಿದ್ದೆ ನೀನು? ನಾನ್ ತಲೆ ಕೆಳಗ್ ಮಾಡಿ ಉಲ್ಟಾ ನಿಂತ್ರು ನಿಮ್ ಜಾನ್ಸಿನ ರಾಘವೇಂದ್ರನಿಂದ ದೂರ ಮಾಡಕ್ ಆಗಲ್ಲ ಅಂತ ಅಲ್ವಾ? ಈಗ್ಲೂ ನಾನು ಅದೇ ಮಾತು ಹೇಳ್ತೀನಿ ಕಣೆ. ಅದೆಲ್ಲ ನಿನ್ ಭ್ರಮೆ ಅಷ್ಟೇ. ಹಾಗಂತ ಭ್ರಮೇಲಿರೋದ್ ನೀನು. ಈ ಅನಿತಾ ಒಂದ್ಸಲಿ ಮನ್ಸ್ ಮಾಡಿದ್ರೆ ಸಾಕು, ನಾನ್ ಅನ್ಕೊಂಡಿದ್ನ ಮಾಡೇ ಮಾಡ್ತೀನಿ. ನಿನ್ನಿಂದ ಏನೇ ಮಾಡಕ್ಕಾಗತ್ತೆ? ಇವತ್ತು ಆಲ್ರೆಡಿ ನಮ್ ಜಾನ್ಸಿ ಸಂಸಾರ ಅವ್ರ ಗಂಡನ್ ಜೊತೆ ಶುರು ಆಗ್ತಾ ಇದೆ. ಇವತ್ ಏನಾಗ್ಬೇಕಾಗಿತ್ತೋ ಅದನ್ನ ತಡೆದು ನಿಲ್ಸಿದೀನಿ. ಇದು ಈ ಅನಿತಾಗಿರೋ ಕೆಪಾಸಿಟಿ. ಏನ್ ಹೇಳ್ತಿದ್ಯಾ ಅನಿತಾ? ಹಾಗಾದ್ರೆ ಇವತ್ ನಡಿಬೇಕಾಗಿದ್ ಶಾಸ್ತ್ರ ನಡೆದಿಲ್ಲ. ನಡೆಯೋಕ್ ನಾನು ಅವಕಾಶನೂ ಕೊಟ್ಟಿಲ್ಲ. ಯಾಕೆಂದ್ರೆ ರಾಘವೇಂದ್ರ ಅವರು ಯಾವತ್ತಿದ್ರು ನನ್ನವರು. ಯಾವ್ದೇ ಕಾರಣಕ್ಕೂ ಆ ಜಾನ್ಸಿ ಪಾಲಾಗಕ್ ಬಿಡಲ್ಲ. ಯಾಕೆ ಇಷ್ಟೊತ್ತು ತುಂಬಾ ದೌಲತ್ತಿಂದ ಮಾತಾಡ್ತಾ ಇದ್ದೆ, ಅದೆಲ್ಲ ಒಂದೇ ಕ್ಷಣದಲ್ಲಿ ಇಳ್ದೋಯ್ತಾ? ಅದ್ ಹಾಗಲ್ಲ ಅನಿತಾ. ನೀನು ಒಂದ್ ಹೆಣ್ಣಾಗಿ. ಸಾಕ್ ನಿಲ್ಲಿಸ್ತ್ಯಾ? ನಾನ್ ನಿನ್ ಕತೆ ಕೇಳೋದಕ್ ಫೋನ್ ಮಾಡಿಲ್ಲ. ನಿನಗಿನ್ 1 hour ಅಲ್ಲಿ ಅವಳ ಮನೆಯಿಂದ ಹೊರಗಾಗ್ತೀನಿ, ವೆಲ್ಕಮ್ ಮಾಡಕ್ ರೆಡಿ ಇರು ಅಂತ ಹೇಳಿದ್ನಲ್ಲ. ಸಾರಿ, ಅದ್ 1 week ಪೋಸ್ಟ್ಪೋನ್ ಆಗಿದೆ. ಅಲ್ಲಿವರೆಗೂ ವೆಯ್ಟ್ ಮಾಡು ಅಂತ ಹೇಳಕ್ ಫೋನ್ ಮಾಡ್ದೆ. ಅಯ್ಯೋ, ಅಂದ್ರೆ ಏನಮ್ಮ ನಿನ್ ಮಾತಿನ ಅರ್ಥ? ಇನ್ನೊಂದ್ ವಾರದಲ್ಲಿ ನಿಮ್ ಜಾನ್ಸಿನ ಆ ಮನೆಯಿಂದ ಹೊರಗಾಗ್ತೀನಿ ಅಂತ ಅರ್ಥ. ಇಷ್ಟು ದಿನ ನಾನು ಎಲ್ಲೋ ಇದ್ಕೊಂಡು ಆಟಾಡ್ತಾ ಇದ್ದೆ. ಇನ್ಮೇಲೆ ಅಲ್ಲೇ ಇದ್ದು ನಾನ್ ಯಾರು ಅನ್ನೋದನ್ನ ತೋರಿಸ್ತೀನಿ. ನನಗೂ ಅವಳಿಗೂ ಒಂದ್ ಚಾಲೆಂಜ್ ಆಗಿದೆ. ಆ ಚಾಲೆಂಜ್ ಅಲ್ಲಿ ಗೆದ್ದು ಅವಳನ್ನ ಮನೆಯಿಂದ ಹೊರಗಾಗ್ತೀನಿ. ಮನೆ ತುಂಬಿಸ್ಕೊಳಕ್ಕೆ ರೆಡಿ ಆಗಿರೋ. ಅಯ್ಯೋ, ಹಾಗೆಲ್ಲ ಮಾಡ್ಬೇಡ ಅನಿತಾ. ಅದನ್ನ ನಮ್ ಜಾನ್ಸಿ ಸಹಿಸ್ಕೊಳಲ್ಲ. ಇದನ್ನೆಲ್ಲ ನನ್ನ ಹತ್ರ ಚಾಲೆಂಜ್ ಮಾಡೋದಕ್ಕೂ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು. ಇನ್ಮೇಲೆ ಗೊತ್ತಾಗುತ್ತೆ ಈ ಅನಿತಾ ಯಾರು ಅಂತ. ಅನಿತಾ, ಅನಿತಾ. ಏನಾಯ್ತು ಮಾಮ್? ಇವತ್ ನಡಿಬೇಕಾಗಿರೋ ಜಾನ್ಸಿ ಫಸ್ಟ್ ನೈಟ್ ಕ್ಯಾನ್ಸಲ್ ಆಗಿದೆ. ಇನ್ನು ಒಂದೇ 1 ವಾರದಲ್ಲಿ ಜಾನ್ಸಿ ಮದುವೆ ಅನ್ನೋ ಬಂದ ಛಿದ್ರ ಆಗಿ ಮನೆಗ್ ವಾಪಸ್ ಬರ್ತಾಳೆ. ನಾಗಾರ್ಜುನ್, ಇವಾಗ ಸ್ವೀಟ್ ತಿನ್ನು ನಾಗಾರ್ಜುನ್. ತುಂಬಾ ಸಿಹಿಯಾಗಿರುತ್ತೆ. ತಿನ್ನು. ಅತ್ಗೆ. ಹಾ ಸಂಗೀತ, ಸಾರಿ. ನೀನ್ ಯಾಕೆ ಸಾರಿ ಕೇಳ್ತಿದ್ಯಾ? ಇವತ್ ನಿಮ್ ಸಂಸಾರ ಶುರುವಾಗುತ್ತೆ ಅಂತ ಎಷ್ಟೆಲ್ಲ ಕನಸು ಕಂಡಿದ್ರಿ. ಆ ಕನ್ಸೆಲ್ಲ ನನ್ಸಾಗೋ ಟೈಮ್ಗೆ ಎಲ್ಲ ಈ ರೀತಿಯಾಗಿ ನಿರಾಸೆ ಆಗೋಯ್ತಲ್ಲ, ಅದಕ್ಕೆ. ಅಯ್ಯೋ ದಡ್ಡಿ, ನಿನ್ ಬೇಜಾರಾಗೋ ಅಂತದ್ ಏನೂ ಆಗಿಲ್ಲ. ಒಂದ್ ರೀತಿ ಎಲ್ಲ ಒಳ್ಳೇದೇ ಆಯ್ತು. ಏನ್ ಒಳ್ಳೇದಾಗಿದೆ ಅದ್ಗೆ? ನಿಮ್ಮಿಬ್ರು ಮಧ್ಯೆ ನಡಿಬೇಕಾಗಿರೋ ಶಾಸ್ತ್ರ ನಿಂತೋಗಿದ್ದು ನಿಮ್ ಪ್ರಕಾರ ಒಳ್ಳೇದಾ? ನಿಮ್ ಆಸೆಗಳೆಲ್ಲ ನಿರಾಸೆ ಆಗಿದ್ ಒಳ್ಳೇದಾ? ನೀವಿಬ್ರು ಒಬ್ರಾಗುವಂತ ಅಮೃತಗಳಿಗೆ ಹಾಳಾಗಿದ್ ಒಳ್ಳೇದಾ? ನೀನ್ ಹೇಳ್ತಿರೋದು ಸರಿಯಾಗೇ ಇರ್ಬೋದು, ಆದ್ರೆ 2 ದೇಹಗಳು ಒಂದಾಗೋದಕ್ಕೂ ಮೊದ್ಲು 2 ಮನ್ಸುಗಳು ಒಂದಾಗೋದು ಮುಖ್ಯ ಅಲ್ವಾ? ಇವತ್ತು ನನ್ನ ರಾಗು ದೇಹ ಬೆರಿದೆ ಇರ್ಬೋದು, ಆದ್ರೆ ನಮ್ ಮನ್ಸುಗಳು ಹಾಲು ಜೇನಿನಂತೆ ಬೆರ್ತಿವೆ. ನನಗ್ ಅದೇ ಖುಷಿ. ನೀವೇನ್ ಹೇಳ್ತಾ ಇದೀರೋ ನನಗ್ ಅರ್ಥ ಆಗ್ತಾ ಇಲ್ಲ. ಸಂಗೀತ, ಇಷ್ಟು ದಿನ ನಾನ್ ಹಠಕ್ ಬಿದ್ದು ನನಗ್ ನನ್ ಗಂಡ ಬೇಕು, ನಾನ್ ಬದುಕಿದ್ರೆ ಅವನ್ ಜೊತೆ ಅಂತ ಹೋರಾಟ ಮಾಡ್ತಿದ್ದೆ. ಆದ್ರೆ ಎಲ್ಲೋ ಒಂದ್ ಕಡೆ ರಾಘು ಮನ್ಸಲ್ ನಾನು ಇದ್ದೀನ, ಅವ್ನು ನನ್ ಮೇಲೆ ಪ್ರೀತಿ ಇದ್ಯಾ, ನನ್ ಮೇಲೆ ಅನುಕಂಪ ಇದ್ಯಾ ಅಂತ ಗೊತ್ತಾಗದೆ ಕನ್ಫ್ಯೂಷನ್ ಅಲ್ಲಿದ್ದೆ. ಆದ್ರೆ ಇವತ್ತು ನನ್ ಎಲ್ಲಾ ಪ್ರಶ್ನೆಗಳಿಗೆ, ನನ್ ಕನ್ಫ್ಯೂಷನ್ಸ್ಗೆಲ್ಲ ಉತ್ತರ ಸಿಕ್ತು. ಆ ದೃಷ್ಟಿಲಿ ನೋಡಿದ್ರೆ ಇವತ್ತಿನ ರಾತ್ರಿ ನಮಗ್ ತುಂಬಾ ಅಮೂಲ್ಯವಾದದ್ದು. ಅದಕ್ಕೆ ತುಂಬಾ ಒಗ್ಟಾಗಿ ಮಾತಾಡ್ತಾ ಇದ್ದೀರಾ. ನಿಮಗ್ ಸಿಕ್ಕಿದ ಉತ್ತರ ಆದ್ರೂ ಏನು? ನಿಮ್ ಅಣ್ಣನ್ಗೆ ನನ್ ಮೇಲಿರೋದು ಅಪಾರವಾದ ಪ್ರೀತಿ. ಅವನ್ಗೆ ನಾನು ಅಂದ್ರೆ ಪ್ರಾಣ. ನನಗಿಂತ ಹೆಚ್ಚಾಗಿ ಅವನ್ ನನ್ನ ಪ್ರೀತಿಸಿದ್ದಾನೆ ಅನ್ನೋದು. ಏನ್ ಹೇಳ್ತಿದ್ರ ಅತ್ಗೆ? ನನಗೊಂದು ಗೊತ್ತಾಗ್ತಿಲ್ಲ. ಇವತ್ತು ನಿಮ್ಮಣ್ಣ ಮನ್ಸ್ ಬಿಚ್ಚಿ ಮಾತಾಡ್ದ. ಇಷ್ಟು ದಿನ ತನ್ನ ಹೃದಯದಲ್ಲಿ ಬಚ್ಚಿಟ್ಕೊಂಡಿದ್ ಪ್ರೀತಿಗೆ
ಇವತ್ತು ಜೀವ ತುಂಬಿ ನನ್ ಮುಂದೆ ಎಕ್ಸ್ಪ್ರೆಸ್ ಮಾಡ್ದ. ನಾನ್ ಇಲ್ಲ ಅಂದ್ರೆ ಅವ್ನ್ ಬದುಕೋದೋ ಇಲ್ಲ ಅನ್ನೋ ಸತ್ಯನ ನನ್ಗೆ ಅರ್ಥ ಮಾಡಿಸ್ದ. ನಾನ್ ಮನೆ ಬಿಟ್ಟು ಹೋಗೋ ಪ್ರತಿ ಕ್ಷಣ ತಾನೆಷ್ಟು ಸಂಕಟಪಟ್ಟ ನೋವು ಅನ್ಭವಿಸ್ತಾ ಅನ್ನೋದನ್ನ ನನ್ಗೆ ಎಕ್ಸ್ಪ್ಲೇನ್ ಮಾಡ್ದ. ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡುವಾಗ ತನ್ನ ಹೃದಯದ ಬಡಿತ, ತನ್ನ ಕೈಕಾಲು ಎಷ್ಟು ನಡಕ್ತಿತ್ತು ಅನ್ನೋದನ್ನ ನನ್ಗೆ ಅರ್ಥ ಮಾಡಿಸ್ದ. ಒಟ್ಟಲ್ಲಿ ಝಾನ್ಸಿ ಇಲ್ದೆ ರಾಘು ಜೀವನ ಏನೂ ಇಲ್ಲ ಅನ್ನೋದನ್ನ ನನ್ಗೆ ಸ್ಪಷ್ಟವಾಗಿ ತಿಳಿಸ್ದ ಸಂಗೀತ. ನನ್ ಹಠ ಮತ್ತೆ ಹೋರಾಟಕ್ಕೆ ಒಂದ್ ಅರ್ಥ ಸಿಗೋ ಹಾಗೆ ಮಾಡ್ದ. ಹೌದಾ ಅದ್ಗೆ ಅಣ್ಣ ಇಷ್ಟೆಲ್ಲ ಓಪನ್ ಅಪ್ ಆಗಿ ಮಾತಾಡದ್ನ? ಹೌದು ಸಂಗೀತ, ಆ ಕ್ಷಣ ನನ್ ಜೀವನದಲ್ಲೇ ಅಮೂಲ್ಯವಾದ ಕ್ಷಣ ಅನ್ಸ್ತು. ಒಂದ್ ಹೆಣ್ಣು ಆ ರಾತ್ರಿನ ಎಷ್ಟು ನೆನ್ಪಿಟ್ಕೊಂಡಿರ್ತಾಳೋ ಗೊತ್ತಿಲ್ಲ, ಆದ್ರೆ ನನಗ್ ಮಾತ್ರ ಇದು ಮರೆಯಕ್ಕಾಗ್ದೇ ಇರೋ ರಾತ್ರಿ. ಇಷ್ಟು ದಿನ ಬರೀ ಕನ್ಫ್ಯೂಷನ್ ಅಲ್ಲೇ ಓದಾಡ್ತಾ ನನ್ ಗಂಡನ ಪಡ್ಕೊಳ್ಳೋ ಪ್ರಯತ್ನದಲ್ಲಿದ್ದೆ. ಆದ್ರೆ ಇವತ್ತು ನನ್ಗೊಂದ್ ಕ್ಲಾರಿಟಿ ಸಿಕ್ಕಿದೆ. ನನ್ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕೋ ಅದನ್ನ ನಾನ್ ಮಾಡ್ತೀನಿ. ಅದಕ್ಕೆ ಇವತ್ ನಡೆದಿರೋ ಚಾಲೆಂಜ್ ಪ್ರಕಾರ ನಮ್ ಅಣ್ಣನ್ ಮನ್ಸಲ್ಲಿ ಏನಿದೆ ಅನ್ನೋದಲ್ಲ ಮುಖ್ಯ. ಯಾಕಂದ್ರೆ ಇನ್ನೊಂದ್ ವಾರ ಆದ್ಮೇಲೆ ಊಟ ಹೆಂಗಿದೆ ಅನ್ನೋದನ್ನ ಮರಿಬೇಡಿ. ಅದನ್ನ ಹೇಗ್ ಮರೆಯಕ್ಕಾಗತ್ತೆ ಸಂಗೀತ? ಅದೇ ತಾನೇ ನನ್ ಫ್ಯೂಚರ್ನ ಡಿಸೈಡ್ ಮಾಡೋದು. ಅದಕ್ಕೆ ನಾನ್ ಹೇಳ್ತಿರೋದು, ಈ ಮನೆಯವ್ರು ನಿಮಗೆ ವೋಟ್ ಮಾಡ್ತಾರಾ? ಅಣ್ಣನ್ಗೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಅವನ ಓಟನ್ನು ಕೂಡ ಅವಳಿಗೆ ಹಾಕಿಸ್ಕೊಂಡ್ಬಿಡ್ತಾರೆ. ಡೋಂಟ್ ವರಿ ಸಂಗೀತ, ನನ್ ಕೈ ತಪ್ಪ ಹೋಗ್ತಿದ್ದ ಎಷ್ಟೋ ಪ್ರಾಜೆಕ್ಟ್ಗಳನ್ನ ಪಡ್ಕೊಂಡು ಕಂಪನಿ ನಡೆಸ್ತೋಳ್ ನಾನು ಒಂಥರ ಪೊಲಿಟಿಷಿಯನ್ ಇದ್ದಾಗೆ. ಅವಳು ತಂತ್ರ ಮಾಡಿದ್ರೆ ನಾನ್ ಕುತಂತ್ರ ಮಾಡ್ತೀನಿ. ನೋಡ್ತಿರು, ಎಲ್ರೂ ಓಟು ನನ್ ಸೈಡ್ ಆಗಿ ಆ ಅನಿತಾ ಟೇವ್ನಿ ಕಳ್ಕೊಳ್ಳೋ ಹಾಗೆ ಮಾಡ್ತೀನಿ. ಅಂತದ್ದೇನ್ ಮಾಡ್ತೀರಾ ಅದ್ಗೆ? ಈಗ್ಲೇ ಹೇಳಿದ್ರೆ ಮಜಾ ಇರಲ್ಲ ಸಂಗೀತ. ಒಂದ್ ವಾರ ತಾನೇ, ಜಸ್ಟ್ ವೇಟ್ ಅಂಡ್ ವಾಚ್. ಮಗ್ಲ ನಾವು ನಿಮಗೋಸ್ಕರ ಕಾಯ್ತಾ ಇದ್ವಮ್ಮ. ಅಲ್ಲಿ ಏನಾಯ್ತು? ಆಗ್ತಿದ್ದ ತಪ್ಸಿ ಬಂದಿದ್ದೀನಿ. ಏನ್ ಹೇಳ್ತಿದ್ಯಾ ಅನಿತಾ? ರಾಘವೇಂದ್ರ ಜಾನ್ಸಿ ಸಂಸಾರ ಶುರು ಮಾಡ್ಸೋದಕ್ಕೆ ಇವತ್ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ರು. ಏನ್ ಹೇಳ್ತಿದ್ಯಾ ಅನಿತಾ? ಹೌದಮ್ಮ, ಇನ್ನೇನ್ ಅವ್ರಿಬ್ರು ಮಧ್ಯೆ ಸಂಸಾರ ಶುರು ಆಗ್ಬೇಕಿತ್ತು. ಅಷ್ಟ್ರಲ್ಲಿ ನಾನು ಹೋಗಿ ತಪ್ಸಿ ಉಗ್ದು ಪಿಂಕಾಯಿ ಹಾಕಿದ್ದೀನಿ. ಅಂದ್ರೆ ಮನೆಯವರೆಲ್ಲ ಸೇರಿ ನಾಟಕ ಮಾಡ್ತಾ ಇದಾರ? ಇಲ್ಲಪ್ಪ, ಇದ್ರಲ್ಲಿ ಅವ್ರ ಮನೆಯವ್ರದ್ದೇನು ತಪ್ಪಿಲ್ಲ. ಇದೆಲ್ಲ ಜಾನ್ಸಿ ಮನೆಯವ್ರ ನಂಬಿಸಿ ಯಾಮಾರ್ಸಿ ತನ್ನ ಅಸ್ತಿತ್ವನ ಉಳಿಸ್ಕೊಳ್ಳೋದಕ್ ಮಾಡ್ತಿದ್ ಡ್ರಾಮಾ. ಅಲ್ಲ ಅನಿತಾ, ಜಾನ್ಸಿ ಅಂತವಳು ಅಂತ ಗೊತ್ತಿದ್ರು ಕೂಡ ಅವ್ರ ಮನೆಯವ್ರು ಹೇಗ್ ನಂಬುದ್ರು? ಸುಲಭವಾಗಿ ಸಮಸ್ಯೆ ಸರಿ ಹೋಗುತ್ತೆ, ಯಾರಿಗೂ ತೊಂದ್ರೆ ಕೊಡದೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಅವಳು ಹೇಳಿದ್ಲಂತೆ. ಆ ಒಂದ್ ಕಾರಣಕ್ಕೆ ಎಲ್ರು ನಂಬ್ಕೊಂಡಿದ್ರಂತೆ. ಆದ್ರೆ ಅದು ಅವಳ ಮನೆಯಲ್ಲಿ ಉಳ್ಕೊಳ್ಳೋದಕ್ ಮಾಡಿದ ಸ್ಕೀಮ್. ಇವಾಗ ಸತ್ಯ ಏನು ಅನ್ನೋದು ಅರ್ಥ, ಅವಳು ಎಂತವಳು ಅನ್ನೋದು ಎಲ್ರಿಗೂ ಕ್ಲಿಯರ್ ಆಯ್ತು. ಇದೇ ಕಾರಣ ಇಟ್ಕೊಂಡು ಅವಳನ್ನ ಮನೆ ಬಿಟ್ಟು ಓಡಿಸ್ಬೇಕಿತ್ತು ತಾನೆ? ಅಷ್ಟು ಸುಲಭವಾಗಿ ಹೋಗೋಳಲ್ಲ ಅಮ್ಮ ಅವಳು. ಮತ್ತೆ ಅವಳನ್ನ ಓಡಿಸೋದಕ್ಕೆ ನಾನೇ ಹೋಗ್ತೀನಿ. ಏನ್ ಹೇಳ್ತಿದ್ಯಾ ಅನಿತಾ? ಹೌದಮ್ಮ, ಅವಳು ಓಡಿಸೋದಕ್ಕೋಸ್ಕರ 1 ವಾರ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನನ್ನನ್ನೇ ಈ ಮನೆಯವರೆಲ್ಲರೂ ಬರೀ ಮಾತ್ ಕೊಟ್ಟಿರೋದಕ್ಕೆ ಸೊಸೆ ಸ್ಥಾನನ ಅಂತ ಪ್ರಶ್ನೆ ಮಾಡಿದ್ಲು. ಅಂದ್ಮೇಲೆ ಅವಳನ್ನ ಸುಮ್ನೆ ಬಿಟ್ಬಿಡ್ಬೇಕಾ? ಅವಳನ್ನ ಯಾರ ಕೈಯಿಂದನೂ ಓಡಿಸೋದಕ್ ಸಾಧ್ಯ ಇಲ್ಲ. ಹಾಗಾಗಿ ನಾನು ಅಲ್ಲಿಗೆ ಹೋಗಿ ಅವಳನ್ನ ಓಡಿಸಿ ನನ್ ಸಂಸಾರನ ನಾನೇ ಕಟ್ಕೋತೀನಿ. ಮನೆ ಮೆಚ್ಚಿದ ಸೊಸೆ ನಾನ ಅವಳ ಅನ್ನೋದನ್ನ ಅವಳಿಗೆ ಅರ್ಥ ಮಾಡಿಸ್ತೀನಿ. ಏನಪ್ಪ ಸೋಬ್ನದ್ ಗಂಡು ತುಂಬಾ ರಿಲ್ಯಾಕ್ಸ್ ಆಗಿ ಕೂತ್ಬಿಟ್ಟಿದ್ಯಾ? ಆದ್ರೂ ಫಸ್ಟ್ ನೈಟ್ ಆಗಿದೆ ಆಗಿದ್ದು, ಈ ಫ್ರೆಂಡ್ನೇ ಮರ್ತೋಗಿದ್ಯಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ಮಾಡ್ತಿದ್ದವನು ಇವತ್ ನಾನೇ ಹುಡ್ಕೊಂಡ್ ಬರೋ ತರ ಆಯ್ತು ನೋಡು. ಮೋಸ್ಟ್ಲಿ ನೀನ್ ಇನ್ನೂ ಎದ್ದಿಲ್ವೇನೋ, ಎಬ್ಬರಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ನಿನಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಅಲ್ವೋ, ಫಸ್ಟ್ ನೈಟ್ ಆಗಿರೋ ಗಂಡಸರೆಲ್ಲ ರಿಲ್ಯಾಕ್ಸ್ ಆಗಿರ್ತಾರೆ, ನೀ ಏನೋ ಗುರು ಅಂತಿದ್ಯಾ? ಲೇ, ನೀನ್ ಮಾತ್ಗೂ ರಾತ್ರಿ ಬಗ್ಗೆನೇ ಹೇಳ್ಬೇಡ. ಯಾವ ನೈಟು ಇಲ್ಲ ಏನೂ ಇಲ್ಲ. ಯಾಕೋ ರೂಮ್ ತನಕ ನಾವೇ ಬಿಟ್ಬಿಡೋದ್ವಲ್ಲೋ? ಒಳಗೆ ಏನಾಯ್ತಾ ಇಬ್ರಿಗೂ? ಜಾನ್ಸಿ ಮೇಡಮ್ ಮಾಡಿದ ನಾಟಕಕ್ಕೆ ನಂಗೆ ಎಲ್ರ ಮುಂದೆ ಅವಮಾನ ಆಯ್ತು, ಆಯ್ತು ಅಷ್ಟೇ. ನಾಟಕನ? ಏನೋ ಹೇಳ್ತಾ ಇದ್ಯಾ? ಸ್ವಲ್ಪ ಅರ್ಥ ಆಗತ್ತಾರ ಹೇಳೋ ತಂದೆ. ಲೋ ತರುಣ, ನಿನ್ನೆ ಆಗಿದ್ದೆಲ್ಲ ಡ್ರಾಮಾನೇ ಕಣೋ. ಆ ಟಿವಿ ಆಂಕರ್ ಬಂದು ಜಾನ್ಸಿ ಮೇಡಮ್ ಫ್ರೆಂಡೇ ಕಣೋ. ಅವ್ರಿಬ್ರು ಸೇರ್ಕೊಂಡು ಪ್ಲಾನ್ ಮಾಡಿರೋದು. ಯಾರು ಪ್ಲಾನ್ ಮಾಡಿದ್ರೆ ಏನ್ ಬಿಡು, ನಿನ್ ಫಸ್ಟ್ ನೈಟ್ ಆಯ್ತಲ್ಲ ಅಷ್ಟು ಸಾಕ್ಬಿಡು. ಸುಮ್ನೆ ಇರಪ್ಪ, ಏನೂ ಆಗಿಲ್ಲ. ಕೊನೆಗೂ ನಿಮ್ ಮನೆಯವ್ರ ಕಬಾಬ್ ಮೇ ಹಡ್ಡಿ ಅನ್ನೋ ತರ ಬಂದು ತಪ್ಸಿದ್ರ? ಅದಕ್ಕೇನೆ ಕೋಪ? ಲೋ, ಸುಮ್ನೆ ಏನೇನೋ ಮಾತಾಡ್ಬೇಡ್ವೋ. ಎಲ್ರ ಮುಂದೆ ನಾನು ಎಷ್ಟು ಮುಜುಗರ ಅನ್ಭವಿಸಿದೀನಿ ಅಂತ ನನಗಷ್ಟೇ ಗೊತ್ತು.
ಅದೇನಾಯ್ತಂತ ಹೇಳ. ರಾತ್ರಿ ಅನಿತಾ ಅವ್ರು ಬಂದು ಫಸ್ಟ್ ನೈಟ್ ರೂಮ್ ಡೋರ್ ಓಪನ್ ಮಾಡಿಸಿ ನನ್ನನ್ನು ಎಲ್ರ ಮುಂದೆ ನಿಲ್ಸಿ ಹೇಗೆಲ್ಲ ಪ್ರಶ್ನೆ ಮಾಡಿದ್ರು ಗೊತ್ತಾ? ಅಲ್ವೋ, ಮಧ್ಯದಲ್ಲಿ ಅನಿತಾ ಇಲ್ಲಿಂದ ಬಂದ್ರು, ಇಷ್ಟಕ್ಕೂ ಅವ್ರು ಯಾಕೋ ಬರಕ್ ಹೋದ್ರು? ಆ ಲಾಯರ್ನ ಹೆದರ್ಸಿ ನಾನ್ ಸೈನ್ ಮಾಡಿದ ಪೇಪರ್ಸ್ನೆಲ್ಲ ಸೂಟ್ ಹಾಕ್ಸಿದಾರ್ ಕಣೋ. ನಾನು ಇನ್ ಮೊದ್ಲೇ ಹೇಳ್ದೆ ತಾನೆ, ನನ್ ತಂಗಿ ಈ ತರ ಕೆಲಸ ಏನೋ ಒಂದ್ ಮಾಡೇ ಮಾಡಿರ್ತಾರೆ ಅಂತ. ಮಾಡಿದ್ದವ್ರೇ ಆದ್ರೆ ಅವಮಾನ ಆಗಿದ್ದು ಮಾತು ಕೇಳಿದ್ದು ನಾನು. ಸರಿ ಕಣೋ, ಆಮೇಲೆ ಏನಾಯ್ತು? ಇನ್ನೇನಾಗ್ಬೇಕು, ದೊಡ್ಡ ರಣರಂಗನೆ ಆಯ್ತು. ಅನಿತಾ ಅವರು ಲಗೇಜ್ ಸಮೇತ ಇಲ್ಲಿಗೆ ಬರ್ತಾರಂತೆ. ಅವ್ರು ಇಲ್ಲಿ ಬಂದು ಏನ್ ಮಾಡ್ತಾರಂತೋ? ಸಂಸಾರ ಮಾಡ್ತಾರಂತೆ. ಒಂದು ವಾರ ಝಾನ್ಸಿ ಮೇಡಮ್ ತರನೇ ಈ ಮನೇಲಿ ಇರ್ತಾರಂತೆ. ಆಮೇಲೆ ಯಾರು ಬೆಸ್ಟ್ ಅನ್ನಿಸ್ಕೊಂತಾರೋ ಅವ್ರು ಈ ಮನೇಲಿ ಇರ್ತಾರಂತೆ. ಸೋತವ್ರು ಮನೆಗೆ ಹೋಗ್ತಾರಂತೆ. ಆಹಾ, ಏನೋ ನಿನ್ ಅದೃಷ್ಟ. ಎಲ್ಲೋ ಸರಿಯಾಗಿರೋದಾಗದೆ ಮತ್ತೆ ಕಣ ನಿಂಗೆ. ಒಂದೋಗ್ಲಿ ಅಂದ್ರೆ ಒಂದ್ರ ಜೊತೆ ಇನ್ನೊಂದು ಡಬಲ್ ಆಫರ್. ಯಾರಿಗುಂಟು ಯಾರಿಗಿಲ್ಲ. ನೀಲ್ ಪ್ರಾಣ ಸಂಕಟ ಆಗ್ತಿದೆ, ನಿನಗೆ ಚಲ್ಲಾಟನ? ನಿನಗೆ ಯಾಕೋ ಪ್ರಾಣ ಸಂಕಟ ಆಗ್ಬೇಕು? ಒಂದ್ ವಾರ ಆದ್ಮೇಲೆ ಅದೇನೋ ಒಂದು ಇತ್ಯರ್ಥ ಆಗುತ್ತಲ್ಲ ಬಿಡು. ನೋಡ, ಜಡೆ ಜಗಳದಲ್ಲಿ ನಾವು ಪ್ರೇಕ್ಷಕರಾಗಿರ್ಬೇಕು ಹೊರತು ತಲೆ ಹಾಕ್ಬಾರ್ದು. ಅಷ್ಟು ಮಾತ್ರ ಆಗಿದ್ರೆ ಸರಿ, ಆದ್ರೆ ನೀನ್ ಹೇಳೋ ರೀತಿ ಆಗಲ್ಲ. ಎಲ್ಲ ಸರಿ ಹೋಯ್ತು ಅನ್ಕೊಂಡು ನನ್ ಮನ್ಸಲ್ಲಿದ್ದ ಭಾವನೆನೆಲ್ಲ ಝಾನ್ಸಿ ಮೇಡಮ್ ಹೇಳ್ಬಿಟ್ಟೆ ಕಣೋ. ಬಲ್ಲನ್ ಮಗ ಕಣ ನೀನು. ಸರಿ ಬಿಡು, ನೀನ್ ಹೇಳಿರೋದು ನೆನ್ತಿ ಹತ್ರ ಅಲ್ವಾ, ಅದಕ್ಕೆ ಯಾಕೆ ಟೆನ್ಷನ್ ಆಗ್ತಿದ್ಯಾ? 10 ನಿಮಿಷ ಅನಿತಾ ಮುಂಚೆನೆ ಬಂದ್ಬಿಟ್ಟಿದ್ರೆ ನಾನ್ ಝಾನ್ಸಿ ಮೇಡಮ್ ಹತ್ರ ಏನು ಹೇಳ್ತಾನೆ ಇರ್ಲಿಲ್ಲ. ಇವಾಗ ಇಷ್ಟು ದಿನ ನಾನು ಬಚ್ಚಿಟ್ಟಿದ್ದ ಭಾವನೆಗಳನ್ನೆಲ್ಲ ಹೇಳ್ಕೊಂಡ್ಬಿಟ್ಟೆ ತರೋಣ. ಇದರಿಂದ ಇನ್ನೇನೇನ್ ಆಗುತ್ತೋ ಅಂತ ಟೆನ್ಷನ್ ಆಗ್ತಿದೆ ಕಣೋ. ನೋಡೋ, ಇಷ್ಟು ದಿನ ನೀನ್ ಇದನ್ನೆಲ್ಲ ಹೇಳ್ದಿರೋದೇ ದೊಡ್ಡ ತಪ್ಪು. ನಿನ್ ಮನ್ಸಲ್ಲಿ ನಾನು ಇದೀನೋ ಇಲ್ವೋ ಅಂತ ಕ್ಲಾರಿಟಿ ಇಲ್ದಿರನೇ ಅವ್ರು ಇಷ್ಟೆಲ್ಲ ಮಾಡಿದ್ದಾರೆ. ಇವಾಗ ನೀನ್ ಬೇರೆ ಕ್ಲಾರಿಟಿ ಕೊಟ್ಟಿದ್ಯಾ, ಇನ್ನು ನಿನ್ನ ಬಿಟ್ಕೊಟ್ಬಿಡ್ತಾರಾ? ನೋವೇ, ಚಾನ್ಸೇ ಇಲ್ಲ. ನೀನ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಂಬಿಡ, ಸುಮ್ನೆ ಇದ್ಬಿಡು. ಅದೇನಾಗುತ್ತೋ ಎಲ್ಲ ಆಗ್ಲಿ. ಒಂದಂತೂ ಕ್ಲಿಯರ್ ಕಣ, ಇಷ್ಟೆಲ್ಲ ಆಗಿದೆ ಅಂದ್ಮೇಲೆ ಅವ್ರ ಸಂಸಾರನ ಅವರೇ ಸರಿ ಮಾಡ್ಕೊಳ್ತಾರೆ. ನೀನ್ ಜಸ್ಟ್ ಮೂಕ ಪ್ರೇಕ್ಷಕನಾಗಿ ಇದ್ಬಿಡು ಅಷ್ಟೇ. ಸರಿ ಕಣ, ನಾನು ಹೊರಡ್ತೀನಿ. ಆಮೇಲೆ ಫೋನ್ ಮಾಡೋ. ಇಬ್ಬಿಬ್ರಿದಾರೆ ಅಂತ ಈ ಫ್ರೆಂಡ್ ಮರ್ತೋಗ್ಬೇಡ. ನೀನು ಹೋಗ್ ಸುಮ್ನೆ. ಕಂಗ್ರಾಚುಲೇಷನ್ ಮೇಡಮ್. ಕಂಗ್ರ್ಯಾಚುಲೇಷನ್ಸಾ? ಯಾಕ್ ರಾಯ್? ಮೊದ್ಲು ಸ್ವೀಟ್ ತಗೊಳ್ಳಿ, ಆಮೇಲೆ ಹೇಳ್ತೀನಿ. ಸ್ವೀಟಾ? ಸ್ವೀಟ್ ಯಾಕೆ? ಏನ್ ಮೇಡಮ್ ಹಿಂಗ್ ಕೇಳ್ತಿದ್ದೀರಾ? ರಾತ್ರಿ ನಿಮ್ ಸಂಸಾರ ಶುರು ಆಯ್ತಲ್ಲ, ಅದಕ್ಕೆ ಈ ಸ್ವೀಟು. ಇಲ್ಲ ರಾಯ್, ನೀನ್ ಅನ್ಕೊಂಡಾಗೆ ಏನೂ ಆಗಿಲ್ಲ. ಮೇಡಮ್, ತಮಾಷೆ ಮಾಡ್ತಾ ಇದೀರಾ? ಇಲ್ಲ, ನಿಜಾನೇ ಹೇಳ್ತಿದ್ದೀನಿ. ಏನಾಯ್ತು ಮೇಡಮ್? ನಿಮ್ ಸಂಸಾರ ಶುರು ಆಗದೆ ಇರೋ ತರ ಏನಾಯ್ತು? ಅದೇನಾಯ್ತು ಅಂದ್ರೆ, ನಾನ್ ನಾಳೆನೆ ಈ ಮನೆಗ್ ಬರ್ತೀನಿ. 1 ವಾರ ಇರ್ತೀನಿ. 1 ವಾರ ಆದ್ಮೇಲೆ ಈ ಮನೆಯವರ ಡಿಸೈಡ್ ಮಾಡ್ಲಿ ಈ ಮನೆ ತಕ್ಕ ಸೊಸೆ ಯಾರು ಅಂತ. ಈ ಝಾನ್ಸಿಗೆ ಸೋಲು ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಸೋಲಿನ ರುಚಿ ಹೇಗಿರುತ್ತೆ ಅನ್ನೋದನ್ನ ನಾನ್ ನಿನಗ್ ತೋರಿಸ್ತೀನಿ. ಆ ಸೋಲು ನನಗ್ ತೋರಿಸ್ತೀಯ ಅಥವಾ ನೀನ್ ಅನ್ಭವಿಸ್ತೀಯ ಅಂತ ಇನ್ 1 ವಾರದಲ್ಲೇ ಡಿಸೈಡ್ ಆಗತ್ತೆ. ಎಂತ ಕೆಲ್ಸ ಆಗೋಯ್ತು ಮೇಡಮ್. ನಿಮ್ ಸಂಸಾರ ಶುರುವಾಗಿದೆ, ಏನು ಸಮಸ್ಯೆ ಇಲ್ಲ ಅಂತ ತುಂಬಾ ಖುಷಿಯಾಗಿದೆ. ಆದ್ರೆ ನಿಮ್ ಮಾತು ಕೇಳಿ ಮನ್ಸಿಗೆ ತುಂಬಾ ನೋವಾಗ್ತಿದೆ ಮೇಡಮ್. ಏನ್ ಮಾಡೋದು ರಾಯ್, ಕೆಲವೊಂದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಆದ್ರೆ ಒಂದು ಖುಷಿ ವಿಷಯ ಏನು ಅಂದ್ರೆ, ನನ್ನ ಗಂಡ ಇಷ್ಟು ದಿನ ತನ್ನಲ್ಲೇ ಬಚ್ಚಿಟ್ಕೊಂಡಿದ್ದ ಭಾವನೆಗಳ ನನ್ ಮೇಲೆ ಇದ್ದ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಂಡ ರಾಯ್. ಅದು ನಾನು ಪೂಜೆ ಮಾಡಿಸ್ಕೊಂಡು ಬಂದ್ ಕಂಕಣದ ಪ್ರಭಾವ ಮೇಡಮ್. ಆದ್ರೂ ಅದು ನಿಮ್ ಕೈಯಲ್ಲಿ ಇರ್ಬೇಕಾದ್ರೆ ಹೀಗೆ ಉಲ್ಟಾಗಕ್ ಹೇಗ್ ಸಾಧ್ಯ ಅಂತೀನಿ ಮೇಡಮ್. ನನ್ ಕಟ್ಟಿದ ಕಂಕಣ ಇಲ್ಲಿ. ಅದು ರಾತ್ರಿ ಸಂಗೀತ ಬಳೆ ಹಾಕ್ಬೇಕಾದ್ರೆ ಅವಳೇ ಬಿಚ್ಚಿಟ್ಟಿದ್ದು. ಛೇ, ಎಂತ ಕೆಲಸ ಮಾಡಿದ್ರೆ ಮೇಡಮ್. ಅದ್ ನಿಮ್ ಇರೋವರೆಗೂ ನಿಮ್ಮ ಮತ್ತು ಮನೆಯವರ ಒಂದಾಗೋಗ್ ಮಾಡಿ ನಿಮ್ ಸಂಸಾರನ ಶುರು ಹೋಗಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಆದ್ರೆ ನೀವು ಅದನ್ನ ಬಿಚ್ಚಿಟ್ಟು ರೂಮಿಗೆ ಹೋಗಿರೋದ್ರಿಂದನೇ ಹೀಗಾಗಿದ್ದು. ಅದು ನಿಮ್ ಕೈಯಲ್ಲಿ ಇದ್ದಿದ್ರೆ ಎಲ್ಲ ಒಳ್ಳೇದಾಗ್ತಿತ್ತು. ಸಾರಿ ರಾಯ್, ನನಗ್ ಗೊತ್ತಿರ್ಲಿಲ್ಲ. ಅದಕ್ಕೆ ಯಾಕೆ ಸಾರಿ ಕೇಳ್ತೀರಾ ಮೇಡಮ್? ಇವಾಗ ಮುಂದೆ ಏನ್ ರಾಯ್, ನಾನ್ ಚಾಲೆಂಜ್ ಅಲ್ಲಿ ಗೆಲ್ಬೇಕು ಅಷ್ಟೇ. ನಿಮಗೆ ಚಾಲೆಂಜ್ ಅಂದ್ರೆ ಒಂಥರ ಬಿಸಿಬೇಳೆ ಬಾತಿದ್ದಂಗೆ. ಗೆಲ್ಲೋದು ಚಮಚ ಇಲ್ಲದೆ ತಿನ್ನೋಷ್ಟು ಸುಲಭ. ನೀವು ಯುದ್ಧನೇ ಗೆದ್ದವರು. ಜಸ್ಟ್ ಈ ಚಾಲೆಂಜ್ ಗೆಲ್ಲೋದು ದೊಡ್ಡ ವಿಷಯನಾ? ಇಲ್ಲಿವರೆಗೂ ಈ ಟಾಸ್ಕ್ ನಿಮಗೆ ಕಷ್ಟ ಆಗಿತ್ತು ಅನ್ಸುತ್ತೆ, ಯಾಕಂದ್ರೆ ನಿಮಗೆ ಕಾಂಪಿಟೇಟರ್ ಇಲ್ವಲ್ಲ. ಇವಾಗ ನಿಮಗೆ ಕಾಂಪಿಟೇಟರ್ ಬಂದಿದ್ದಾರೆ.
ಅವರು ನಿಮಗೆ ಚಾಲೆಂಜ್ ಮಾಡಿದ್ದಾರೆ. ಅಂದ್ರೆ ಸೋಲು ಅವ್ರ ಬೆನ್ನಿಂದ ಬಿದ್ದಿದೆ ಅಂತ ಅರ್ಥ. ಗೆಲ್ಲೋದಕ್ಕೂ ವೇದಿಕೆ ಸಿದ್ಧವಾಗಿದೆ ಮೇಡಮ್. ಚಿಂತೆ ಮಾಡಬೇಡಿ ಮೇಡಮ್. ನಿಮ್ಮಲ್ಲಿರೋ ಹಳೆ ಝಾನ್ಸಿಗೆ ಸ್ವಲ್ಪ ಕೆಲಸ ಕೊಡಿ. ಆಮೇಲೆ ನೋಡಿ, ಮನೆಯವರು ನಿಮ್ಗೆ ಓಟ್ ಹಾಕ್ತಾರೆ, ಅನಿತಾಗೆ ಠೇವಣಿ ಇಲ್ದಂಗ ಆಗುತ್ತೆ. ಹಾಗಾಗ್ಲೇಬೇಕು ರಾಯ್. ಅನಿತಾ ಠೇವಣಿನ ಕಳ್ಕೊಳ್ಬೇಕು ಅಂದ್ರೆ ನನ್ ಮನೆಯವ್ರ ಮನ್ಸನ್ನ ಗೆಲ್ಲೇಬೇಕು. ನೋಡಿ ಮೇಡಮ್, ನೀವು ಚಾಲೆಂಜ್ ಅಲ್ಲಿ ಗೆಲ್ಲಬೇಕು ಅಂದ್ರೆ ಈ ತಂತ್ರ ಮಂತ್ರ ಕುತಂತ್ರ ಎಲ್ಲ ಬಳಸ್ಕೊಳ್ಳೇಬೇಕು. ಏನಾದ್ರೂ ಆಗ್ಲಿ ಮೇಡಮ್, ನೀವು ಈ ಚಾಲೆಂಜ್ ಅಲ್ಲಿ ಗೆದ್ದು ಬೆಸ್ಟ್ ಸೊಸೆ ಅಂತ ಅನ್ಸ್ಕೊಂಡೇ ಅನ್ಸ್ಕೋತೀರಾ. ನಿನ್ ಮಾತಂತೆ ಆಗ್ಲಿ ರಾಯ್. ಆಗುತ್ತೆ ಮೇಡಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ರಾಯ್. ದೇವ್ರೆ, ನಮ್ ಮೇಡಮ್ನ ಚಾಲೆಂಜ್ ಅಲ್ಲಿ ಗೆಲ್ಲೋ ಹಾಗೆ ಮಾಡಪ್ಪ. ಅಲ್ಲವಿ, ತಮಟೆ ಸೌಂಡ್ ಕೇಳ್ತಾ ಇದ್ರೆ 4 ಸ್ಟೆಪ್ ಹಾಕೋಣ ಅನ್ಸುತ್ತೆ. ಹಾಕ್ಬಿಟ್ಟ? ಬೇಡ ದೊಡ್ಡಪ್ಪ, ಅದಕ್ಕಿನ್ನ ಟೈಮ್ ಇದೆ. ಸಂಗೀತ, ಏನಿದಲ್ಲ? ನನ್ಗೂ ಗೊತ್ತಿಲ್ಲ ಅದ್ಗೆ. ಐ ಥಿಂಕ್ ಯಾರೋ ವೆಲ್ಕಮ್ ಮಾಡೋದಿದೆ ಅನ್ಸತ್ತೆ. ಯಾರು ಬರ್ತಿರ್ಬೋದು?